ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಮಕ್ಕಳೇ, ನಿಮಗೆ ನಾಳೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರುತ್ತೆ. ಸೆಕೆಂಡ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಯಾವುದೆಲ್ಲ ಇದೆ ಅದು ನಾಳೆ ಇದೆ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಮಾಡೆಲ್ ಕ್ವಶನ್ ಪೇಪರ್ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ಆನ್ಸರ್ ಕೂಡ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ತಾ ಇದ್ದೀನಿ, ನಿಮಗೆ ಅನುಕೂಲ ಆಗುತ್ತೆ ಅಂತ. ಆ್ಯಂಡ್ ಇದರಿಂದ ಯೂಸ್ ಆಗ್ತಿದೆ, ನಿಮ್ಮ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡಿ, ಇದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ ನಿಮಗೆ ಕ್ವಶನ್ ಟ್ಯಾಗ್ ಕೊಟ್ಟಿದ್ದಾರೆ. ಹಿ ಬಾಟ್ ಬುಕ್ಸ್ ಬೈ ಕರ್ಟೈಲಿಂಗ್ ಇಸ್ ಡೈಲಿ ನೀಡ್ಸ್. ಸೊ ಇಲ್ಲಿ ನೋಡಬೇಕು ನಿಮ್ಗೆ ಏನಾದರೂ ಹೆಲ್ಪಿಂಗ್ ವರ್ಬ್ ಇದೆಯಾ ಇಲ್ವಾ ಅಂತ. ಆ್ಯಂಡ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ನೋಡ್ಕೋಬೇಕು. ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು ಪಾಸಿಟಿವ್ ಇರೋದ್ರಿಂದ ನಿಮಗೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಬರುತ್ತೆ. ಅಂತಂದರೆ ಆಪ್ಷನ್ ಎ ಆಪ್ಷನ್ ಸಿ ಕನ್ಸಿಡರ್ ಮಾಡೋ ಹಂಗಿಲ್ಲ, ನಿಮಗೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಬರುತ್ತೆ. ಸೊ ಚೂಸ್ ದ ಈ ಬಾಟ್ ಬುಕ್ಸ್ ಬೈ ಕರ್ಟೈಲಿಂಗ್ ಈಸ್ ಡೈಲಿ ನೀಡ್ಸ್ ಅಂತ ಅಂದರೆ ಯಾವ ಟೆನ್ಸಲ್ಲಿರುತ್ತೆ? ಪಾಸ್ಟ್ ಟೆನ್ಸಲ್ಲಿದೆ. ಬಾಟ್ ಆಲ್ರೆಡಿ ತಂದಿರೋ ಅಂಥದ್ದು, ನಿಮಗೆ ಆಲ್ರೆಡಿ ಗೊತ್ತಿದೆ. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತಂದರೆ ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಡೂ ಅಥವಾ ಡಸ್ ಯೂಸ್ ಮಾಡಬೇಕು. ಪಾಸ್ಟ್ ಟೆನ್ಸ್ ಇದ್ದಾಗ ಡಿಡ್ ಯೂಸ್ ಮಾಡಬೇಕು. ಸೊ ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ನೆಗೆಟಿವ್ ಕ್ವಶನ್ ಟ್ಯಾಗ್ ಬರುತ್ತೆ. ಡಿಡೆಂಟ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ನೀವು ಕರೆಕ್ಟ್ ಆಪ್ಷನ್ನ ಈ ರೀತಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಐಡೆಂಟಿಫೈ ದ ಕರೆಕ್ಟ್ ಇನ್ಫಿನಿಟಿವ್ ಅಂತ ಇದೆ. ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಮೆರಿಲಿ ಟು ಕ್ರಿಯೇಟ್ ದ ಆರ್ಗನ್ಸ್ ಆಫ್ ದ ಸ್ಟೇಟ್. ಇನ್ಫಿನಿಟಿವ್ ಅಂತ ಅಂದರೆ ಟು ಪ್ಲಸ್ ವರ್ಬ್ ಇರೋ ಅಂಥದ್ದು. ಇಲ್ಲಿ ಟು ಯಾವುದ್ರ ಜೊತೆಗಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಟು ಕ್ರಿಯೇಟ್ ಈಸ್ ದ ಕರೆಕ್ಟ್ ಆನ್ಸರ್. ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದಿ ಅಂಡರ್ಲೈನ್ಡ್ ಸೆಂಟೆನ್ಸ್. ಸೊ ಇಲ್ಲಿ ಅಂಡರ್ಲೈನ್ಡ್ ಸೆಂಟೆನ್ಸ್ನ ಲ್ಯಾಂಗ್ವೇಜ್ ಫಂಕ್ಷನ್ನ ನೀವು ಫೈಂಡ್ ಔಟ್ ಮಾಡಬೇಕಾಗತ್ತೆ, ಯಾವ ಭಾಷಾ ಕಾರ್ಯವನ್ನು ಸೂಚಿಸ್ತಿದೆ ಅನ್ನೋದು. ಇಲ್ಲಿ ನೋಡ್ತಾ ಇದ್ರೆ ಅನಿಲ್ ಹೇಳ್ತಾರೆ, ಕುಡ್ ಯು ಡ್ರಾಪ್ ಮೀ ಅಟ್ ದ ರೈಲ್ವೆ ಸ್ಟೇಷನ್? ರಾಹುಲ್, ಎಸ್ ಅಫ್ಕೋರ್ಸ್. ಅನಿಲ್, ಥ್ಯಾಂಕ್ ಯು ವೆರಿ ಮಚ್. ರಾಹುಲ್, ಯು ಆರ್ ವೆಲ್ಕಮ್. ಇಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಅಂತಕ್ಕಂಥದ್ದು ಏನನ್ನು ಸೂಚಿಸ್ತಿದೆ ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಬೇಕು. ಎಕ್ಸ್ಪ್ರೆಸಿಂಗ್ ಸಿಂಪತಿ ಆಗಲ್ಲ, ಆಫರಿಂಗ್ ಹೆಲ್ಪ್ ಕೂಡ ಆಗಲ್ಲ. ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್, ಸೀಕಿಂಗ್ ಹೆಲ್ಪ್. ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಅಂದರೆ ಧನ್ಯವಾದವನ್ನು ತಿಳಿಸ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದು. ಅದಕ್ಕೋಸ್ಕರ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಈಸ್ ದ ಕರೆಕ್ಟ್ ಆನ್ಸರ್. Read the given conversation and fill in the blanks with correct if clause by choosing the right one. if clause ನಿಮಗಿರೋದು would have, would not have ಈ ಎರಡೇ ಇರುತ್ತೆ ಮಕ್ಕಳೇ, ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆಲ್ಮೋಸ್ಟ್ 99% would have ಅಥವಾ would not haveನೇ ಕೊಟ್ಟಿರ್ತಾರೆ, wouldn't haveನೇ ಕೊಟ್ಟಿರ್ತಾರೆ. ಸೊ ನೋಡಿ ಸೆಂಟೆನ್ಸ್ ಓದ್ಕೊಳ್ಳಿ. ನಿಮಗೆ ಚಿತ್ರ, ಯು ಮಿಸ್ ದ ಟ್ರೈನ್ ಡಿಡಂಟ್ ಯು? ಸಾಯಿನಾ, ಎಸ್ ಐ ವೆಂಟ್ ಟು ದ ರೈಲ್ವೆ ಸ್ಟೇಷನ್ at 10:30 AM ಬಟ್ ದ ಟ್ರೈನ್ ಹ್ಯಾಡ್ ಲೆಫ್ಟ್ at 10:15 AM. ಚಿತ್ರ, ಇಫ್ ಯು ಹ್ಯಾಡ್ ಗಾನ್ ಟು ದ ಸ್ಟೇಷನ್ ಅಟ್ 10 AM ಯು ವುಡಂಟ್ ಹ್ಯಾವ್ ಮಿಸ್ಡ್ ದ ಟ್ರೈನ್. ನೀನೇನಾದರೂ 10 AM ರೈಲ್ವೆ ಸ್ಟೇಷನ್ ಹತ್ರ ಹೋಗಿದ್ರೆ ನಿನಗೆ ಟ್ರೈನ್ ಮಿಸ್ ಆಗ್ತಿರ್ಲಿಲ್ಲ. ವುಡಂಟ್ ಹ್ಯಾವ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ಡೂ ಆಸ್ ಡೈರೆಕ್ಟೆಡ್ ಇರುತ್ತೆ. 12 ಕ್ವೆಶನ್ಸ್, 12 ಮಾರ್ಕ್ಸ್. ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಇದೆ. ಬರ್ಸ್ಟ್ ಆಫ್ ಅಂತ ಇದೆ. ಬರ್ಸ್ಟ್ ಆಫ್ ಪೇನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ನೀವು ಎಲ್ಲ ವರ್ಡ್ಸ್ನು ಒಂದ್ಸಲಿ ಬರ್ಸ್ಟ್ ಆಫ್ ಫ್ಲವರ್ಸ್ ಆಗುತ್ತಾ, ಬರ್ಸ್ಟ್ ಆಫ್ ಫೌಂಟೇನ್ ಆಗುತ್ತಾ, ಬರ್ಸ್ಟ್ ಆಫ್ ಸ್ಲೀಪ್ ಆಗುತ್ತಾ, ಬರ್ಸ್ಟ್ ಆಫ್ ಪೇನ್ ಆಗುತ್ತಾ? ಆ್ಯಕ್ಚುಲಿ ಅದು ಬರ್ಸ್ಟ್ ಆಫ್ ಪೇನ್ ಇಸ್ ದ ಕರೆಕ್ಟ್ ಆನ್ಸರ್. ಒಂದ್ಸಲಿ ಜಾಯಿನ್ ಮಾಡ್ತಾ ಹೋಗಬೇಕು. ನಿಮಗೆ ಯಾವ್ದು ಸೂಟೇಬಲ್ ಅನಿಸುತ್ತೆ, ನೀವು ಕೇಳಿದ್ದೀರಾ ಅದನ್ನು ಬರಿಬೇಕು. ಅದಕ್ಕೆ ಟೆಕ್ಸ್ಟ್ ಬುಕ್ ರೀಡ್ ಮಾಡೋದು ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ನೆಕ್ಸ್ಟ್ ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ವರ್ಬ್ ಫಾರ್ಮ್ ಗಿವನ್ ಇನ್ ದ ಬ್ರ್ಯಾಕೆಟ್. ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಕ್ಕಂಥ ಕರೆಕ್ಟ್ ವರ್ಬ್ ಫಾರ್ಮ್ನ ನೀವು ಫಿಲ್ ಮಾಡಬೇಕಾಗತ್ತೆ. ವೆನ್ ಈ ಡ್ಯಾಶ್ ಬಿ ಪ್ಲಸ್ ಸ್ಲೀಪ್ ಇದೆ ಇನ್ ದ ಆಫೀಸ್ ಸ್ವಾಮಿ ಸಾ ಎ ನೈಟ್ ಮಿಯರ್. ಸೊ ಏನಾಗುತ್ತೆ, ಇಲ್ಲಿ ಬಿ ಜಾಗಕ್ಕೆ ಒಂದು ಹೆಲ್ಪಿಂಗ್ ವರ್ಬ್ ಆಗಬೇಕು. ಸ್ಲೀಪ್ದು ಕರೆಕ್ಟ್ ವರ್ಬ್ ಫಾರ್ಮ್ನ ನೀವು ಬರಿಬೇಕು. ವೆನ್ ಈ ಯಾವ ಟೆನ್ಸಲ್ಲಿದೆ ನೋಡಿ, ಸ್ವಾಮಿ ಸ್ವಾ ಅನ್ನೋದು ಆಲ್ರೆಡಿ ಪಾಸ್ಟ್ ಟೆನ್ಸಲ್ಲಿದೆ. ಆ್ಯಂಡ್ ಸ್ವಾಮಿ ಅನ್ನೋದು ಸಿಂಗ್ಯುಲರ್, ಅದಕ್ಕೆ ವೆನ್ ಈ ವಾಸ್ ಆಗುತ್ತೆ. ಸೊ ಪ್ಲೂರಲ್ ಆಗಿದ್ದರೆ ವರ್ ಆಗ್ತಿತ್ತು. ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ವಾಸ್ ಆಗ್ತು. ಪ್ರೆಸೆಂಟ್ ಟೆನ್ಸ್ ಆಗಿದ್ದರೆ ಈಸ್ ಆಗ್ತಿತ್ತು. ಅರ್ಥ ಆಗ್ತಿದೆಯಾ? ಸ್ವಾಮಿ ವಾಸ್ ನೋಡಿ ಅಲ್ಲಿ ಸ್ಲೀಪ್ ಅಂತ ಇದೆ. ಆ್ಯಂಡ್ ಇ ಡಿ ಫಾರ್ಮಲ್ಲಿ ಇದ್ದಾಗ ಮಾತ್ರ ಸ್ಲೀಪ್ಡ್ ಅಂತ ಬರಿಬೋದಿತ್ತು. ಇಲ್ಲಿ ING ಫಾರ್ಮಲ್ಲಿ ಬರಿಬೇಕು. ವಾಸ್ ಸ್ಲೀಪಿಂಗ್ ಇನ್ ದ ಆಫೀಸ್ ಆಗುತ್ತೆ. ಆಯಿತಾ? ಕರೆಕ್ಟ್ ಆನ್ಸರ್ ಇಸ್ ವಾಸ್ ಸ್ಲೀಪಿಂಗ್. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಆರ್ಟಿಕಲ್ಸ್. ಸೊ ಆರ್ಟಿಕಲ್ಸಲ್ಲಿ ಎ, ಆ್ಯನ್ ಮತ್ತು ದಾ ಬರ್ತಾ ಇರುತ್ತೆ. ಎ ಎಲ್ಲ ಕನ್ಸೋನೆಂಟ್ ಸೌಂಡ್ ಮುಂದೆ ಬರ್ತಾ
ಬರ್ತಾ ಇರುತ್ತೆ, ಆ್ಯನ್ ಎಲ್ಲ ಓವಲ್ ಸೌಂಡ್ ಮುಂದೆ ಬರ್ತಾ ಇರುತ್ತೆ, ಡೆಫಿನೆಟ್ ಆಗಿ ಗೊತ್ತಿರ್ತಕ್ಕಂಥದ್ದು, ಹಾಗೆ ಸೂಪರ್ಲೇಟಿವ್ ಡಿಗ್ರಿ ಮುಂದೆ ಬರ್ತಾ ಇರುತ್ತೆ. ಸೊ ಇಲ್ಲಿ ನೆಹರು ಚೂಸ್ ಅಂಬೇಡ್ಕರ್ ಆ್ಯಸ್ ದ ಫಸ್ಟ್ ಲಾ ಮಿನಿಸ್ಟರ್, ಆ್ಯಸ್ ದ ಫಸ್ಟ್ ಪರ್ಟಿಕ್ಯುಲರ್ ಆಗಿ ಗೊತ್ತಿದೆ ಡೆಫಿನೆಟ್ ಆರ್ಟಿಕಲ್, ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀವಿ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟಬಲ್ ಲಿಂಕರಿಂದ ಫಿಲ್ ಮಾಡಬೇಕಾಗತ್ತೆ. ಲಿಂಕರ್ ಅಥವಾ ಕಂಜಂಕ್ಷನ್ ಅಂತ ನಾವೇನು ಕರಿತೀವಿ, ದಟ್ ಒನ್. ಐ ಆರ್ಗ್ಯೂಡ್ ವಿತ್ ಹಿಮ್ ಬಟ್ ಇಟ್ ವಾಸ್ ಯೂಸ್ಲೆಸ್. ನೋಡಿ, ಡಾನ್ ಆನ್ಸೆಲ್ಮೊ ಲೆಸ್ ಎಂದು ಸ್ಟೇಟ್ಮೆಂಟ್ ಇದು, ಅದಕ್ಕೆ ನೀವು ಟೆಕ್ಸ್ಟ್ ಬುಕ್ ರೀಡ್ ಮಾಡಿದರೆ ನಿಮಗೆ ಸಡನ್ನಾಗಿ ಫ್ಲ್ಯಾಶ್ ಆಗ್ತಾ ಇರುತ್ತೆ ಮಕ್ಕಳೇ. ಐ ಆರ್ಗ್ಯೂಡ್ ವಿತ್ ಹಿಮ್ ಬಟ್ ಇಟ್ ವಾಸ್ ಯೂಸ್ಲೆಸ್, ಆದರೆ ಅಲ್ಲಿಂದ ಏನೂ ಪ್ರಯೋಜನ ಆಗಲಿಲ್ಲ ಅಂತ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟಬಲ್ ಪ್ರಿಪೋಸಿಷನ್ನ ಫಿಲ್ ಮಾಡಬೇಕಾಗತ್ತೆ. ಬಾಲೇಶ್ವರ್ ವಾಸ್ ಎ ಲ್ಯಾಂಕಿ ಯಂಗ್ಸ್ಟರ್ ಫ್ರಮ್ ಮಿರ್ಸಾಪುರ್. ಫ್ರಮ್ ನೋಡಿ, ಓದ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ, ಫ್ರಮ್ ಮಿರ್ಸಾಪುರ್. ಓಕೆ, ನೆಕ್ಸ್ಟ್ ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ಫಾರ್ಮ್ ಆಫ್ ದಿ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್. ಸೊ ಈಸಿ ಇದೆ ಇದು ಕ್ವಶನ್ ಪೇಪರು. ದೇರ್ ವಾಸ್ ಎ ಗ್ರೇಟ್ ಡೀಲ್ ಆಫ್ ಕಾನ್ವರ್ಸ್ ಅಂತ ಇದೆ ಅಬೌಟ್ ರೈನ್ ಆ್ಯಂಡ್ ಇಸ್ ಫ್ಯಾಮಿಲಿ. ಆ್ಯಕ್ಚುಲಿ ದೇರ್ ವಾಸ್ ಎ ಗ್ರೇಟ್ ಡೀಲ್ ಆಫ್ ಕಾನ್ವರ್ಸೇಷನ್ ಅಬೌಟ್ ರೈನ್ ಆ್ಯಂಡ್ ಇಸ್ ಫ್ಯಾಮಿಲಿ ಆಗುತ್ತೆ. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ನ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ನೀವು ಕಂಡುಹಿಡಿಬೇಕಾಗತ್ತೆ. ಬಾಬಾ ಸಾಹೇಬ್ ಕೇಮ್ ಟು ಬಿ ಗ್ರೇಟ್ಲಿ ಇನ್ಫ್ಲೂಯೆನ್ಸ್ಡ್ by the life and work of Mahatma Phule. Greatly influenced. Baba Saheb came to be greatly influenced. Influenced ಅಂತಕ್ಕಂಥದ್ದು ಇಲ್ಲಿ ವರ್ಬ್ ಆಗ್ತಿದೆ, greatly influenced ಅಂತಕ್ಕಂಥದ್ದು ಅಡ್ವರ್ಬ್ ಆಗುತ್ತೆ. ಓಕೆ, ಗಿವ್ ಒನ್ ವರ್ಡ್ ಫಾರ್ ದಿ ಫಾಲೋಯಿಂಗ್. ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ, ಏನಂತಾರೆ ಅದನ್ನು, ಕಮ್ಯೂಟರ್ಸ್ ಅಂತ ಕರೀತಾರೆ ಅಲ್ವಾ. ನಿಮಗೆ ಗರ್ಲ್ ಬೈ ದಿ ಟ್ರ್ಯಾಕ್ಸ್ ಲೆಸನಲ್ಲಿ ಇದೆ. ಫ್ರೇಮ್ ಎ ಕ್ವಶನ್ ಟು ಗಿವ್ ದ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಆನ್ಸರ್. ಕ್ವಶನ್ ಫ್ರೇಮ್ ಮಾಡಬೇಕಾಗುತ್ತೆ. ದ ಟೀಚರ್ಸ್ ಕಂಗ್ರ್ಯಾಚುಲೇಟೆಡ್ ಸ್ವಾಮಿ ಬೈ ಪ್ಯಾಟಿಂಗ್ ದ ಬ್ಯಾಕ್ ಅಂತಕ್ಕಂಥದ್ದು ಆನ್ಸರಲ್ಲಿ ಬರಬೇಕು. ಸೊ ಆ ಸೆಂಟೆನ್ಸ್ ನಿಮಗೆ ಕ್ವಶನಲ್ಲಿ ಬರಬಾರ್ದು. ನೀವು ಯಾವ ರೀತಿ ಕ್ವಶನ್ ಫ್ರೇಮ್ ಮಾಡ್ತೀರಾ, ಹೆಂಗೆ ಅನ್ನೋದು ಕ್ವಶನ್, ಹೌ ಅನ್ನೋದು ಕ್ವಶನ್ ಬರಬೇಕಲ್ವಾ. ಸೊ ನಿಮಗೆ ಹೌ ಆಗಿದ ತಕ್ಷಣ ಒಂದು ಹೆಲ್ಪಿಂಗ್ ವರ್ಬ್ ಇರಬೇಕು. ಇಲ್ಲಿ ಯಾವುದೇ ರೀತಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಆದ್ದರಿಂದ ಕಂಗ್ರ್ಯಾಚುಲೇಟೆಡ್ ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಇದ್ದಾಗ ಯೂಶಲಿ ಡಿಡ್ ಯೂಸ್ ಮಾಡಬೇಕು, ಸೇಮ್ ಕ್ವಶನ್ ಟ್ಯಾಗಲ್ ಥರ. ಸೊ ಹೌ ಡಿಡ್ ದ ಟೀಚರ್ಸ್ ಕಂಗ್ರ್ಯಾಚುಲೇಟೆಡ್ ಸ್ವಾಮಿ, ಅರ್ಥ ಆಗ್ತಿದೆಯಾ? ಹೌ ಡಿಡ್ ದ ಟೀಚರ್ಸ್ ಕಂಗ್ರ್ಯಾಚುಲೇಟೆಡ್ ಸ್ವಾಮಿ, ಆ ರೀತಿ ನೀವು ಕ್ವಶನ್ ಫ್ರೇಮ್ ಮಾಡಿಬಿಟ್ಟು ಕ್ವಶನ್ ಮಾರ್ಕ್ ಹಾಕಬೇಕು. ಓಕೆ, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ, ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ. ಪಾಸಿಟಿವ್ ಬಂದಿದ್ದಾಗ ಆ್ಯಸ್ ಬರ್ತಾ ಇರುತ್ತೆ, ಸೊ ಬರ್ತಾ ಇರುತ್ತೆ. ಕಂಪ್ಯಾರಿಟಿವ್ ಡಿಗ್ರಿ ಬಂದಿದ್ದಾಗ ಏನು ಬರ್ತಾ ಇರುತ್ತೆ, ಇ ಆರ್ ಮತ್ತು ದ್ಯಾನ್ ಬರ್ತಾ ಇರುತ್ತೆ. ಓಕೆ, ಸೂಪರ್ಲೇಟಿವ್ ಡಿಗ್ರಿ ಬಂದಿದ್ದಾಗ ದಾ ಮತ್ತು ಎಸ್ ಟಿ ಬರ್ತಾ ಇರುತ್ತೆ. ಓಕೆ, ಸೊ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಕೊಟ್ಟಿದ್ದಾರೆ, ನಾವು ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು. ನೋಡಿ, ಡಾನ್ ಆನ್ಸೆಲ್ಮೊ ವಾಸ್ ದ ಮೋಸ್ಟ್ ಜನರಸ್, ಮೋಸ್ಟ್ ಜನರಸ್. ಓಕೆ, ಇಲ್ಲಿ ನಾವು ಮೋರ್ ಜನರಸ್ ಅಂತ ಮಾಡಬೇಕು. ಆ್ಯಂಡ್ ಸೆಂಟೆನ್ಸ್ ಕೂಡ ಪ್ರಾಪರ್ ಆಗಿರಬೇಕು. ನೋಡಿ ಯಾವ ರೀತಿ ಮಾಡ್ಬೋದು ಅಂತಂದರೆ, ಡಾನ್ ಆನ್ಸೆಲ್ಮೊ ವಾಸ್ ಮೋರ್ ಜನರಸ್ ದ್ಯಾನ್ ಎನಿ ಅದರ್ ಪರ್ಸನ್ ಇನ್ ದ ವಿಲೇಜ್, ಈ ರೀತಿ ಮಾಡಬೇಕು. ಡಾನ್ ಆನ್ಸೆಲ್ಮೊ ವಾಸ್ ಮೋರ್ ಜನರಸ್ ದ್ಯಾನ್ ಎನಿ ಅದರ್ ಪರ್ಸನ್ ಇನ್ ದ ವಿಲೇಜ್. ಕಂಪ್ಯಾರಿಟಿವ್ ಆಗಿ ನಾವು ಬರೀಬೇಕಾಗುತ್ತೆ. ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತಂದರೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಆಗಿ ಕನ್ವರ್ಟ್ ಮಾಡಬೇಕು. ಲತಾ, ವಾಟ್ ಆರ್ ಯು ಡೂಯಿಂಗ್? ನಿಖಿತಾ, ಐ ಆಮ್ ಕಂಪ್ಲೀಟಿಂಗ್ ಮೈ ಮ್ಯಾಥ್ಸ್ ಹೋಮ್ ವರ್ಕ್. ಸೊ ಇಲ್ಲಿ ING ಫಾರ್ಮಲ್ಲಿದೆ ಆ್ಯಂಡ್ ಅದನ್ನು ಅಂಡರ್ಲೈನ್ ಮಾಡಿದ್ದಾರೆ. ನೋಡಿ, ನೀವೇನಂತ ಬರಿಬೋದು, ನಿಖಿತಾ ಸೆಟ್ ಟು ಲತಾ ದಟ್ ಶಿ ವಾಸ್ ಕಂಪ್ಲೀಟಿಂಗ್ ಹರ್ ಮ್ಯಾಥ್ಸ್ ಹೋಮ್ ವರ್ಕ್. ಅರ್ಥ ಆಗ್ತಿದೆಯಾ? ಶಿ ವಾಸ್ ಕಂಪ್ಲೀಟಿಂಗ್ ಹರ್ ಮ್ಯಾಥ್ಸ್ ಹೋಮ್ ವರ್ಕ್ ಪಾಸ್ಟ್ ಟೆನ್ಸಲ್ಲಿ ಬರೆದ್ರೆ ಆಯಿತು. ಆ್ಯಂಡ್ ಪ್ರನೌನ್ಗಳು ಚೇಂಜ್ ಮಾಡಬೇಕು. ಓಕೆ, ನೆಕ್ಸ್ಟ್ ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಬೇಕು. ಆ್ಯಕ್ಟಿವ್ ವಾಯ್ಸಲ್ಲಿದೆ, ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಬೇಕು. ದ ಡ್ರಾಫ್ಟಿಂಗ್ ಕಮಿಟಿ ಡ್ರಾಫ್ಟೆಡ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಆ ಕಡೆದು ಈ ಕಡೆದು ಆಬ್ಜೆಕ್ಟು ಸಬ್ಜೆಕ್ಟು ಚೇಂಜ್ ಮಾಡ್ಕೋಬೇಕು. ಫಸ್ಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಇಲ್ಲಿ ಯಾವ್ದು ಹೆಲ್ಪಿಂಗ್ ವರ್ಬ್ ಸೂಟೇಬಲ್ ಆಗುತ್ತೆ ನೋಡಿ, ವಾಸ್ ಡ್ರಾಫ್ಟೆಡ್ ಬೈ ಅಂತಕ್ಕಂಥ ಪ್ರಿಪೋಸಿಷನ್ ಆ್ಯಡ್ ಮಾಡಬೇಕು. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಡ್ರಾಫ್ಟೆಡ್ ಬೈ ದ ಡ್ರಾಫ್ಟಿಂಗ್ ಕಮಿಟಿ. ಅಂಡರ್ಸ್ಟುಡ್? ಓಕೆ, ನೆಕ್ಸ್ಟ್ ಒನ್, 2 errors. ಎಡಿಟಿಂಗ್ ದ ಪ್ಯಾರಾಗ್ರಾಫ್ ಇದೆ, 2 errors ಕೊಟ್ಟಿರ್ತಾರೆ ಯಾವುದು ಅಂತ, ಅದನ್ನು ನೀವು ಫೈಂಡ್ ಔಟ್ ಮಾಡಿ ಸರಿಯಾಗಿ ಬರೀಬೇಕಾಗತ್ತೆ. ದೇರ್ ವಾಸ್ ನಥಿಂಗ್ ವಿ ಕುಡ್ ಡೂ ಲೀಗಲ್ ವಾಸ್ ವಿ ವೋಂಟ್ ದ ಟ್ರೀಸ್ ಆ್ಯಂಡ್ ದ ಓಲ್ಡ್ ಮ್ಯಾನ್ ಹ್ಯಾಡ್ ಬೀನ್ ಸೋ ಜನರಸ್ ರೆಫ್ಯೂಸಿಂಗ್ ವಾಟ್ ಅಮೌಂಟೆಡ್ ಟು ದ ಫಾರ್ಚೂನ್ ಫಾರ್ ಹಿಮ್. ಸೊ ಕಂಜಂಕ್ಷನ್ ಟು ಬಿ ಕರೆಕ್ಟೆಡ್. ದೇರ್ ವಾಸ್ ನಥಿಂಗ್ ವಿ ಕುಡ್ ಡೂ, ಅಲ್ಲಿ ಏನಾಗಬೇಕಾಗಿತ್ತು, ಬಟ್
ಬಟ್ ಕರೆಕ್ಟ್ ಆಗಬೇಕಾಗಿತ್ತು. ಅಡ್ವರ್ಬಲ್ ಮಿಸ್ಟೇಕ್ ಅಂತ ಆಗ್ತಿದೆ, ಲೀಗಲಿ ಅಂತಕ್ಕಂಥದ್ದು ಬರಬೇಕಾಗಿತ್ತು. ಲೀಗಲ್ ಅಂತ ಇರೋದು ಲೀಗಲಿ ಅಂತ ಬರಬೇಕಾಗಿತ್ತು. ಓಕೆ, ನೆಕ್ಸ್ಟ್ ಕ್ವಶನ್ ಆನ್ಸರ್ಸ್ ನೀವೆಲ್ಲ ಕಲ್ತೇ ಇರ್ತೀರಾ. ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ್ಸೇ ಕೇಳ್ತಿರ್ತಾರೆ. ವೈವರ್ ಕಂಗ್ರ್ಯಾಚುಲೇಷನ್ ಶವರ್ಡ್ ಆನ್ ಸ್ವಾಮಿ ಬಿಕಾಸ್ ನಟೋರಿಯಸ್ ಹೌಸ್ ಬ್ರೇಕರ್ನ ಹಿಡ್ತಿರ್ತಾನೆ. ಹೌ ಕ್ಯಾನ್ ಯು ಸೇ ದಟ್ ಬಾಲೇಶ್ವರ್ ಹ್ಯಾಡ್ ಎ ಗುಡ್ ಮೆಮೊರಿ ವೆನ್ ರೋಮಾ ಗಾಟ್ ಕಾನ್ಷಿಯಸ್ ಈ ಆಸ್ಟ್ ಫೋನ್ ನಂಬರ್ ಆಫ್ ರಿಲೇಟಿವ್ಸ್. ಆವಾಗ ಆ ಫೋನ್ ನಂಬರ್ನ ಹಾಗೆ ನೆನ್ಪಿಟ್ಕೋತಾನೆ, ಬರ್ಕೊಳ್ಳೋಕ್ಕೆ ಏನೂ ಇರಲ್ಲ. ಸೊ ದಟ್ ಆ್ಯಂಡ್ ಆಲ್ ಯು ಕ್ಯಾನ್ ರೈಟ್. ಆ್ಯಂಡ್ what make you think that the Don Anselmo was a man of principle? Because he is a man of principle. He refused the amount offered by the Americans. Extra amount na ಅವರು ರೆಫ್ಯೂಸ್ ಮಾಡ್ತಾರೆ. ವರೋಷಿಯಸ್ ರೀಡರ್ ಗೊತ್ತೇ ಇರುತ್ತೆ. 32 ಬಾಕ್ಸಸ್ ಬುಕ್ಸ್ನ ಸೆಂಡ್ ಮಾಡಿರೋದು, ಕಟೈಲಿಂಗ್ ಇಸ್ ಡೈಲಿ ನೀಡ್ಸ್ ಇದೆಲ್ಲ ಬರಿಬೇಕಾಗುತ್ತೆ. ವಾಟ್ ಆ್ಯಕ್ಟಿವಿಟೀಸ್ ಡೂ ಮೆನ್ ಡೂ ಆನ್ ದಿ ಲ್ಯಾಂಡ್? ಟಿಲ್ಲಿಂಗು, ಪುಟ್ಟಿಂಗ್ ಫೆನ್ಸಸ್ಸು, ಡ್ಯಾನ್ಸಿಂಗ್, ಪ್ಲೇಯಿಂಗ್, ಪಾರ್ಕಿಂಗ್ ದ ವೆಹಿಕಲ್ಸ್, ಇದೆಲ್ಲ ನೀವು ಬರಿಬೋದಾಗುತ್ತೆ. ವೈ ಡಿಡ್ ಮೋಹನ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಹ್ಯಾವ್ ಎ ಪೀಸ್ಫುಲ್ ಪ್ರೊಸೆಷನ್ ಅಂತಂದರೆ ಟು ವಾಟ್ ದೇ ಆರ್ ಡೂಯಿಂಗ್ ಪ್ರೊಸೆಷನ್ ಅಗೇನ್ಸ್ಟ್ ವಾಟ್ ಬ್ರಿಟಿಷ್ ರೂಲ್. ಅವ್ರನ್ನ ಭಾರತದಿಂದ ತೊಲಗಿಸುವಂತಹ ಒಂದು ಡಿಫ್ರೆಂಟ್ ಪ್ರೊಸೆಷನ್ ಮಾಡ್ತಾ ಇರ್ತಾರೆ. ಆ ಪ್ರೊಸೆಷನಲ್ಲಿ ನೋ ಸ್ಲೋಗನ್, ನೋ ಶೌಟ್ ಇದೆಲ್ಲವೂ ಬರಿಬೇಕು. ಆ್ಯಂಡ್ ಟೀಚರ್ ವಾಸ್ ಅರೆಸ್ಟೆಡ್, ಅದೆಲ್ಲನೂ ನೀವು ಬರಿಬೋದು. ನೆಕ್ಸ್ಟ್, how could Dicky Dolma achieve the great fate even with her hardships? So at the early life she lost her mother and brother, and she worked hard. She selected for the Mount Everest expenditure. ಇದೆಲ್ಲವುದು ನೀವು ಬರಿಬೇಕಾಗತ್ತೆ. How was some students marching an unusual march? ಸೊ ಸೈಲೆನ್ಸು, ನೋ ಶೌಟು, ಅದನ್ನು ಬರಿಬೇಕು. ಡಿಕ್ಕಿ ಡಾಲ್ಮಾ ಪ್ರಿಪೇರ್ಡ್ ಹರ್ಸೆಲ್ಫ್ 4 hour ಪ್ರಾಕ್ಟೀಸ್ ಮಾಡ್ತಾಯಿದ್ರು. ತುಂಬ ಕಷ್ಟದಲ್ಲೂ ಅವರು ಏನು ಮೇಲೆ ಬಂದರು. ಸ್ಟ್ರಾಂಗ್ ಡಿಟರ್ಮಿನೇಷನು, ಇದೆಲ್ಲವುದನ್ನು ನೀವು ಬರಿಬೇಕಾಗತ್ತೆ. ನರೇಟ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ಅಂಡರ್ ದ ಬೆಂಚ್. ಸ್ವಾಮಿದು ಅವನು ಕೆಟ್ಟ ಕನ್ಸು ಬೀಳ್ತಾ ಹೋಗುತ್ತೆ, ಟೈಗರ್ ಚೇಸ್ ಮಾಡೋದು, ಆ ಥರದ್ದೆಲ್ಲ ಇನ್ಸಿಡೆಂಟ್ಸ್ನ ನೀವು ಬರೆದ್ರಾಯ್ತು. ವಿ.ಕೆ. ಗೋಕಾಕ್ ಅವರು ಇದು ಸಾಂಗ್ ಆಫ್ ಇಂಡಿಯಾದು ನೀವು ಸಮ್ಮರಿಯನ್ನು ಕಲ್ತ್ಕೊಂಡು ಬರೀಬೇಕು. ಲೀವ್ ಅಲ್ಲೋ. ನೆಕ್ಸ್ಟ್ ನೋಡೋದಾದರೆ ಎಕ್ಸ್ಟ್ರಾಕ್ಟ್ಸ್ ಇರುತ್ತೆ. ಎಕ್ಸ್ಟ್ರಾಕ್ಟ್ಸ್ಗೆ ನೀವು ಟೆಕ್ಸ್ಟ್ ಬುಕ್ ಓದಲೇಬೇಕು. ಟೆಕ್ಸ್ಟ್ ಬುಕ್ಕಲ್ಲಿ ಆಲ್ಮೋಸ್ಟ್ ಇನ್ವರ್ಟೆಡ್ ಕಾಮರ್ಸ್ನ ಅಂಡರ್ಲೈನ್ ಮಾಡಿಕೊಂಡು ಅದು ಯಾವಾಗ ಹೇಳಿದ್ದು, ಯಾರಿಗೆ ಹೇಳಿದ್ದು, ಯಾಕೆ ಹೇಳಿದ್ದು, ಇದನ್ನು ನೀವು ಕಲ್ತ್ಕೊಂಡಿರಬೇಕು ಪ್ರತಿ ಲೆಸನ್. Leave alone strength. Can you prove that you have courage? Who posed this challenge? Actually ಇದು ಸ್ವಾಮಿಯವರ ಫಾದರ್ ಹೇಳ್ತಾರೆ. How did the speaker want you to prove his courage? ಇಲ್ಲಿ ಸ್ಪೀಕರ್ಗೆ ಹೆಂಗೆ ಕರೇಜ್ ಪ್ರೂವ್ ಮಾಡಬೇಕಾಗಿರುತ್ತೆ ಅಂತಂದರೆ ಬೈ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್ ಅಲ್ವಾ. ಅಲ್ಲಿ ಸ್ವಾಮಿ ಒಂದು ನೈಟ್ ಆಫೀಸ್ ರೂಮಲ್ಲಿ ಮಲಿಕೊಂಡು ಅವನಿಗೆ ಕರೇಜ್ ಇದೆ ಅಂತ ಅವನು ಪ್ರೂವ್ ಮಾಡಬೇಕಾಗತ್ತೆ. ವಾಟ್ ವಾಸ್ ದ ವ್ಯೂ ಆಫ್ ದಿ ಸ್ಪೀಕರ್ ರಿಗಾರ್ಡಿಂಗ್ ಕರೇಜ್? ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್, ಏಜ್ ಆ್ಯಂಡ್ ಸ್ಟ್ರೆಂತ್ ಆರ್ ನಾಟ್ ಇಂಪಾರ್ಟೆಂಟ್, ಕರೇಜ್ ಇಸ್ ಇಂಪಾರ್ಟೆಂಟ್ ಅಂತಕ್ಕಂಥದ್ದು. ಟೇಕ್ ದ ಗರ್ಲ್ ಟು ಐರೋಲಿ. ಹೂ ಸೆಟ್ ದ ಎಬೋ ವರ್ಡ್ಸ್? ಕಾಪ್ ಸೆಟ್ ದ ಎಬೋ ವರ್ಡ್ಸ್. ನೆಕ್ಸ್ಟ್, ಹೂ ಡಿಡ್ ಈ ಗಿವ್ ದ ಸಜೆಷನ್? ಯಾರಿಗೆ ಕೊಡ್ತಾ ಇರ್ತಾರೆ? ಪೊಲೀಸು ಬಾಲೇಶ್ವರ್ಗೆ ಸಜೆಷನ್ ಕೊಡ್ತಾ ಇರ್ತಾರೆ. ವೈ ಡಿಡ್ ಈ ಸೇ ಸೊ? ಯಾಕಂತಂದರೆ ಅಲ್ಲಿ ಹತ್ತಿರದಲ್ಲಿ ಒಂದು ಹಾಸ್ಪಿಟಲ್ ಇರುತ್ತೆ, ಅದನ್ನು ಪೊಲೀಸವರು ಸಜೆಸ್ಟ್ ಮಾಡ್ತಾರೆ. ದೀಸ್ ಅಮೇರಿಕನ್ಸ್ ಆರ್ ಬಿನಜಂತೆ. ಸೊ ಹೂ ಸೆಟ್ ದಿಸ್? ನರೇಟರ್ ಸೆಟ್ ದಿಸ್. ಹೂಮ್ ವಾಸ್ ಇಟ್ ಸೆಟ್ ಟು? ಡಾನ್ ಆನ್ಸೆಲ್ಮೋಗೆ ಹೇಳ್ತಾರೆ. ಆ್ಯಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಬಿನಜಂತೆ? ಮೀನ್ಸ್ ಗುಡ್ ಪೀಪಲ್ ಅಂತ. ವಾಟ್ ಸಾಂಗ್ ಶಲ್ ಐ ಸಿಂಗ್ ಆಫ್ ಯು ಮೈ ಮದರ್? ಇದನ್ನು ಹೇಳ್ತಾ ಇರೋದು ಯಾರು ಹೇಳ್ತಾ ಇರೋದು ಇದನ್ನು? ದ ಪೊಯೆಟ್ ಅಂದರೆ ವಿ.ಕೆ. ಗೋಕಾಕ್ ಅವರು. ಹೂ ಇಸ್ ದ ಮದರ್ ಇಯರ್? ಮದರ್ ಇಂಡಿಯಾ. What type of song does the poet wish to sing? Poet wish to sing the song that praises Mother India. ಮದರ್ ಇಂಡಿಯಾನ ಹೊಗಳೋ ಅಂತಹ ಸಾಂಗನ್ನು ಪೊಯೆಟ್ಗೆ ಹಾಡಬೇಕಂತ ಇಷ್ಟ ಇರುತ್ತೆ. ನೆಕ್ಸ್ಟ್, ಸ್ಟೋರಿ ಡೆವಲಪ್ಮೆಂಟ್. ಒನ್ಸ್ ಅಪಾನ್ ಎ ಟೈಮ್ ಅಂತ ಸ್ಟಾರ್ಟ್ ಮಾಡ್ಕೋಬೇಕು ನೀವು. ಅಲ್ಲಿ ಸೂಟೇಬಲ್ ಆದಂಥ ಹೆಲ್ಪಿಂಗ್ ವರ್ಬ್, ಹಾಗೆ ನೀವು ಕಥೆಯನ್ನು ಹೆಣಿತಾ ಹೋಗಬೇಕು. ಈಸಿ ಸೆಂಟೆನ್ಸ್ನ ಫ್ರೇಮ್ ಮಾಡ್ಕೊಳ್ಳಿ ಮಕ್ಕಳೇ, ಸೊ ದಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬಾರ್ದು, ಸೆಂಟೆನ್ಸಲ್ಲಿ ಗ್ರಾಮರ್ ಮಿಸ್ಟೇಕ್ ಇರಬಾರ್ದು. ಆ ರೀತಿಯಾದಂಥ ಈಸಿ ಆದಂಥ ಸೆಂಟೆನ್ಸ್ನ ಫ್ರೇಮ್ ಮಾಡ್ಕೊಳ್ಳಿ. ಅಲ್ಲಿರ್ತಕ್ಕಂಥ ಯಾವ ಪಾಯಿಂಟ್ಸ್ನೂ ನೀವು ಮಿಸ್ ಮಾಡಬೇಡಿ. ಒಂದು ಚೆನ್ನಾಗಿರೋಂತಹ ಸ್ಟೋರಿ ಅಲ್ಲಿ ಕೊಟ್ಟಿರೋ ಕ್ಲೂಸ್ ಯೂಸ್ ಮಾಡಿಕೊಂಡು ನೀವು ಬರಿಬೋದಾಗುತ್ತೆ. ಒಂದು ಹೆಡ್ಡಿಂಗ್ ಕೊಡಿ, ಮಾರಲ್ ಕೊಡಿ. ಸ್ಟೋರಿ ಓದಿದಾಗ ನಿಮ್ಗೇನು ಮಾರಲ್ ತಿಳಿಯುತ್ತೆ ಅದರಿಂದ ಅದನ್ನು ನೀವು ಮೆನ್ಷನ್ ಮಾಡಿ. ನೆಕ್ಸ್ಟ್, ಪಿಕ್ಚರ್ ರೈಟಿಂಗ್ ನೋಡಿ. ದ ಗಿವನ್ ಪಿಕ್ಚರ್ ಈಸ್ ಅ ಬ್ಯೂಟಿಫುಲ್ ಪಿಕ್ಚರ್. ಪಿಕ್ಚರ್ ಸ್ಪೀಕ್ಸ್ 1,000 words. ಹಿಯರ್ ವಿ ಕ್ಯಾನ್ ಸಿ small huts. There is a
water pump, and the women are filling the pots with the water, the children are playing, and we can find so many dogs. There are trees behind the huts. This is a beautiful village picture. This shows that the village life of India. I love village. ಈ ರೀತಿ ಏನಾದರೂ ಬರಿಬೋದು ನೀವು. ಓಕೆ, ಆ ಪಿಕ್ಚರಲ್ಲಿ ಏನು ಕಾಣಿಸುತ್ತೆ ಅದನ್ನು ನೀವು ಬರಿಬೋದು. ನೆಕ್ಸ್ಟ್ ಪ್ರೊಫೈಲ್ ಕೊಟ್ಟಿರ್ತಾರೆ. ದ ಗಿವನ್ ಪ್ರೊಫೈಲ್ ಈಸ್ ಅಬೌಟ್ R.K. Narayan. His date of birth was 10th October 1906 Madras. His education was ಆ ರೀತಿ ಈಸಿಯಾಗಿ ಬರ್ಕೊಳ್ಳಿ. ಅಥವಾ he was educated at Maharaja College, Mysore. His spouse was his father was R.V. Krishnaswamy Iyer. His profession was English novelist, ಅಥವಾ he was English novelist. He wrote so many books, Malgudi Days, Tiger of Malgudi, The Guide, Swami and his Friends. ಈ ರೀತಿ ನೀವು ಒಂದು ಪ್ಯಾರಾಗ್ರಾಫ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟು ಪ್ಯಾಸೇಜ್ ರೀಡ್ ಮಾಡ್ಕೊಂಡು ಅದ್ರ ರಿಲೇಟೆಡ್ ಆನ್ಸರ್ಸ್ನ ಅಲ್ಲಿ ನೀವು ಬರೀರಿ. ನೆಕ್ಸ್ಟ್ ಕ್ವಾಲಿಟಿ ಆಫ್ ಮರ್ಸಿ ಪೋಯಮ್ ಖಂಡಿತ ಓದಿರ್ತೀರಾ. ಗ್ರ್ಯಾಂಡ್ ಮಾಸ್ ಟೈಮ್ ಸೆಟ್ರಿ ಸಮ್ಮರಿ ಖಂಡಿತ ಓದಿರ್ತೀರಾ. ಅಥವಾ ಐ ಆಮ್ ದಿ ಲ್ಯಾಂಡ್ ಎರಡರಲ್ಲಿ ಯಾವುದಾದ್ರೂ ಒಂದು ಬರೆದ್ರೆ ಆಯಿತು. ನೆಕ್ಸ್ಟ್ ಎಸ್ಸೆ ಆಲ್ಮೋಸ್ಟ್ ಸೋಷಿಯಲಿ ಇಂಪಾರ್ಟೆಂಟ್ ಏನು ಕಾನ್ಸೆಪ್ಟ್ಸ್ನ ನಿಮಗೆ ಕೊಡ್ತಾ ಇರ್ತಾರೆ. ಲೈಕ್ ಪೊಲ್ಯೂಷನ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ, ಗ್ಲೋಬಲ್ ವಾರ್ಮಿಂಗ್, ಮೊಬೈಲ್ ಫೋನ್ಸ್, ಯೋಗ, ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್, ಸ್ವಚ್ಛ ಭಾರತ್, ನ್ಯಾಷನಲ್ ಫೆಸ್ಟಿವಲ್ಸ್. ಇದನ್ನು ನೀವು ಓದ್ಕೊತಾ ಇದ್ದರೆ ನಿಮಗೆ ಒಂಚೂರು ಅಟ್ಲೀಸ್ಟ್ ಅದು ನೋಡ್ಕೊಂಡಿದ್ರೆ ನೀವು ಪಾಯಿಂಟ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟು ಒಂದು ಏನು ಫಾರ್ಮಲ್ ಲೆಟರ್, ಒಂದು ಇನ್ಫಾರ್ಮಲ್ ಲೆಟರ್ ಎರಡೂ ಕೊಟ್ಟಿರ್ತಾರೆ. ರೆಫರ್ ಮಾಡ್ಕೊಳ್ಳಿ, ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ನೀವು ಬರಿಬೋದಾಗತ್ತೆ. ಇಲ್ಲಿ ಮಾಡೆಲ್ ಆನ್ಸರ್ಸ್ ಕೂಡ ಇದೆ ಮಕ್ಕಳೇ. ಒಂದ್ಸಲಿ ನಿಮಗೆ ಕ್ವಶನ್ ಆನ್ಸರ್ಸ್ಗೆ ಹೆಲ್ಪ್ಫುಲ್ ಆಗುತ್ತೆ, ನೋಡ್ಕೊಳ್ಳಿ. ಸೊ ಎಕ್ಸಾಮ್ನ ಆರಾಮಾಗಿ ಮಾಡಿ. ಜಾಸ್ತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಗ್ರಾಮರ್ ಮಿಸ್ಟೇಕ್ಸ್ನ ಮಾಡಬೇಡಿ. ಯೋಚನೆ ಮಾಡಿಕೊಂಡು ಗ್ರಾಮರ್ನ ಬರೀರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.